KTM ಬಡಾವಣೆ ಇಲ್ಲಿ 100 ಅಡಿ ರಸ್ತೆಯಲ್ಲಿ ನಮ್ಮ ಸೋಮಶೇಖರ್ ಅವರು ರೆಸಿಡೆನ್ಸಿ ಮಯೂರಿ ರೆಸಿಡೆನ್ಸಿ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಕೂಡ ಇರುತ್ತೆ. ಅವ್ರಿಗೂ ಕೂಡ ಒಂದು 20 ವರ್ಷಗಳ ಅನುಭವ ಈ ಹೋಟೆಲ್ ಉದ್ಯಮ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿ 100ಕ್ಕೆ 100 ಭಾಗ ಯಶಸ್ವಿಯಾಗ್ತಾರೆ. ಮತ್ತು ಎಲ್ಲ ಬರ್ತಕ್ಕಂಥ ಗ್ರಾಹಕರಿಗೆ ಒಳ್ಳೆಯ ರುಚಿಯಾಗಿರ್ತಕ್ಕಂಥ ಊಟ ಕೊಡೋದ್ರ ಜೊತೆಗೆ ರೂಮ್ಸು ಇರುತ್ತೆ. ಶುಚಿತ್ವಕ್ಕೆ ಹೆಚ್ಚು ಆದ್ಯತೆ ಕೊಟ್ಟರೆ ಜನ ಹೆಚ್ಚಾಗಿ ಬರ್ತಾರೆ. ರುಚಿಯಾಗಿ ಇರಬೇಕು, ಶುಚಿಯಾಗಿ ಇರಬೇಕು. ಮತ್ತು ಸೋಮಶೇಖರ್ ಅವರಿಗೆ ಮತ್ತು ಅವರೆಲ್ಲ ಕುಟುಂಬದವರಿಗೆ ಒಳ್ಳೆಯ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನಮ್ಮ ರಾಮಗಿರಿ ಸರ್ ನೆರವೇರಿಸಿಕೊಟ್ಟಿದ್ದಾರೆ. ಒಳ್ಳೆ ಮಯೂರಿ ರೆಸ್ಟೋರೆಂಟಲ್ಲಿ ಒಳ್ಳೆ ಫುಡ್ ಕೊಡುವಂಥ ಅನುಭವಕ್ಕೆ ಅಂತ ಬಂದಿದ್ದೀವಿ. ಎಲ್ಲ ಸಹ ಗ್ರಾಹಕರು ಬಂದು ನಮ್ಮ ಟೇಸ್ಟನ್ನು ಸವಿಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಒಳ್ಳೆ ರೆಸಿಡೆನ್ಸಿಯಲ್ ರೂಮ್ಸ್ ಇದೆ. ಎಲ್ಲನೂ ಬಂದು ನೋಡಿ ಒಳ್ಳೆ ರೀತಿಯಾಗಿ ಸರ್ವಿಸ್ ತಗೋಬೇಕಾಗಿ ನಾನು ಕೇಳ್ಕೊಳ್ತೇನೆ. ಸರ್, ವಿಭಿನ್ನವಾದ ಆಹಾರ ಏನೇನಿದೆ ಸರ್? ನಮ್ಮದು ಆಂಧ್ರ ಸ್ಟೈಲ್ ಇದೆ, ನಾಟಿ ಸ್ಟೈಲ್ ಇದೆ, ಚೈನೀಸ್ ಇದೆ, ಸೌತ್ ಇಂಡಿಯನ್ ಇದೆ, ತಂದೂರಿ ಇದೆ, ಮಲ್ಟಿ ಕ್ಯೂಷನ್ ಎಲ್ಲ ಥರದ ಆಹಾರಗಳನ್ನು ನಾವು ಉತ್ಪತ್ತಿ ಕೊಡ್ತಾ ಇದ್ದೀವಿ. ವೆಜ್ಜು ನಾನ್ ವೆಜ್ ಬಹುದು ಎಲ್ಲ ಸೇರಿ ಒಟ್ಟಿಗೆ ಮಾಡ್ತೀವಿ. ಮತ್ತು ಕಾಲಮಿತಿ ಏನಾದರೂ ಇದೆಯಾ ಸರ್? ಟೈಮಿಂಗ್ಸ್ ಇಲ್ಲ ಸರ್. ಬೆಳಗ್ಗೆ ನಮ್ದು ಏನು ಕಾನೂನು ಪ್ರಕಾರ ಮಾರ್ನಿಂಗ್ 11:30 ಟು ನೈಟ್ 12 ವಿಶೇಷ ರೀತಿ ಏನಾದರೂ ಆಹಾರಗಳ ಬಗ್ಗೆ ನಾವು ಆಂಧ್ರ ಸ್ಟೈಲ್ ಒಳ್ಳೆ ರೀತಿ ಕೊಡಬೇಕು ಅಂತ ಡಿಸೈಡ್ ಮಾಡಿ ಸರ್. ಒಂದ್ಸರಿ ನಮ್ಮನ್ನು ಟೇಸ್ಟ್ ನೋಡಿ ಅನುಭವನ ಹೇಳ್ಬೇಕಾಗಿ ನಮ್ಮಲ್ಲಿ. ಮತ್ತು ರೈಟ್ಗಳ ಬಗ್ಗೆ ಏನಾದರೂ ಅದ್ರ ಬಗ್ಗೆ ವಿಶೇಷವಾಗಿ ರೈಟ್ ರೀಸನಬಲ್ ರೇಟ್ ಅಂತ ಸರ್. ರೈಟ್ ರೀಸನಬಲ್ ಆಗಿದೆ ಸರ್. ರೀಸನಬಲ್ ಆಗಿದೆ ರೈಟ್ಸ್ ಎಲ್ಲ. ಮತ್ತು ಮುಂದಿನ ಬರೋ ಅಂಥವ್ರಿಗೆ ಯಾವ ರೀತಿ ನೀವು ಸತ್ಕಾರ ಕೊಡ್ತೀವಿ ಅಂತ ಹೇಳ್ತೀವಿ ಸರ್? ಇವತ್ತು ಎಲ್ಲ ಗ್ರಾಹಕರಿಗೂ ನಾವು ವಿಶೇಷವಾಗಿ ಕಾಂಪ್ಲಿಮೆಂಟ್ರಿಯಾಗಿ ಅನೌನ್ಸ್ ಮಾಡಿದ್ವಿ ಫುಡ್ಡನ್ನು. ನಾಳೆಯಿಂದ ಏನಿದೆ ನೀವು ಡಿಫ್ರೆಂಟ್ ವೀಕೆಂಡ್ಸು ವೆರೈಟಿ ಫುಡ್ಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಜನಗಳು ಹೇಗೆ ಸಹಕರಿಸ್ತಾರೆ ನೋಡ್ಕೊಂಡು ಮುಂದುವರಿತೀವಿ ಸರ್. ಮತ್ತೆ ಒಂದು ಫಂಕ್ಷನ್ಗೆ ಆರ್ಡರ್ ಮಾಡಿದ್ರೆ ಆ ರೀತಿ ಅದರಲ್ಲಿ ನೋಡಿ ಸರ್, ಕ್ಯಾಟ್ರಿಂಗು ಎಲ್ಲ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಶನಿವಾರ ಭಾನುವಾರ ವಿಶೇಷ ನಾನ್ ವೆಜ್ ಮಾಡಲಿಕ್ಕೆ ಶನಿವಾರ ಭಾನುವಾರ ವೀಕೆಂಡಲ್ಲಿ ವಿಶೇಷವಾದ ಫುಡ್ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅನೌನ್ಸ್ ಮಾಡ್ತೀವಿ ಸರ್ ಎಲ್ಲ. ಇವತ್ತು ಗಣ್ಯ ವ್ಯಕ್ತಿಗಳು ಯಾರ್ಯಾರು ಬರ್ತಾರೆ ಸರ್? ಇವತ್ತು ರಾಮರೆಡ್ಡಿ ಸರ್ ಬಂದಿದ್ದರು, ಬಾಬಣ್ಣವ್ರು ಬಂದಿದ್ದರು, ಎಷ್ಟು ಮಂಜುನಾಥ್ ಸರ್ ಬರ್ತಾಯಿದ್ದಾರೆ, ಸುಬ್ಬರೆಡ್ಡಿ ಸರ್ ಬರ್ತಾಯಿದ್ದಾರೆ. ಮೇನ್ ನಮ್ಮ ಗುರುಗಳು ಅವರೇ, ಸುಬ್ಬರೆಡ್ಡಿ ಸರ್ ಮೇನ್ ಗುರುಗಳು. ನಮಗೆ 20 ವರ್ಷ ಅವ್ರ ಜೊತೆ ನಾವು ಲೈಫನ್ನು ಇದು ಮಾಡ್ಕೊಂಡು ಇವತ್ತು ನಾವು ಹಿಂಗಿದ್ದೀವಿ ಅಂದರೆ ನಮ್ಮ ಗುರುಗಳು ಸುಬ್ಬರೆಡ್ಡಿ ಸರ್. ಅಂದರೆ ಫಸ್ಟು ನಾವು ಸ್ವಲ್ಪ ಲೋಯಿಂದಲೇ ಬಂದಿದ್ದು, ಅದಕ್ಕೆ ನಾವು ಸುಬ್ಬರೆಡ್ಡಿ ನೆನೆಸ್ಕೋಬೇಕು. ಯಾಕೆಂದರೆ ಅವ್ರ ಮೇನ್ ಪಿಲ್ಲರೇ ನಮಗೆ. ನಾನು ಫಸ್ಟೆಲ್ಲ ಹೇಳ್ತಿದ್ದೆ, ನಾನು ಕಾಡದೇ ಇರೋ ದೇವರು ನಮಗೆ ಗೊತ್ತಿಲ್ಲ, ಸುಬ್ಬರೆಡ್ಡಿ ಫೋಟೋಸ್ ತೊಗೊಬನ್ನಿ, ಅವ್ರಿಗೆ ಪೂಜೆ ಮಾಡೋಣ. ನಾನು ಹಸ್ಬೆಂಡಿಗೆ ಹೇಳಿದ್ದೀನಿ ತುಂಬ ಸಲ ನಾನು. ಬಟ್ ಇವತ್ತು ಯಾವುದೇ ಪರಿಸ್ಥಿತಿ ಬಂದಿದ್ರು ನಮಗೆ ಸುಬ್ಬರೆಡ್ಡಿ. ಇವತ್ತು ಈ ಒಂದು ಹೋಟ್ಲು ಇವಾಗ ನೀವು ಓಪನ್ ಮಾಡಿದ್ದೀರಾ, ಇದ್ರ ಬಗ್ಗೆ ತಮ್ಮ ಸಂತೋಷ? ಖುಷಿ ಇದೆ, ತುಂಬ ಖುಷಿ ಇದೆ. ಕಸ್ಟಮರ್ಸಿಗೆಲ್ಲ ಒಳ್ಳೆ ಫುಡ್ ಕೊಡಬೇಕು, ರುಚಿಯಾದ ಟೇಸ್ಟಾಗಿ ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ನಾವು ಸತ್ಕಾರ ಮಾಡಿದ್ರೆ ನೆಕ್ಸ್ಟ್ ಅವರೇ ಬರ್ತಾರೆ. ಇಲ್ಲೊಂದು ಹೋಟ್ಲಿದೆ, ಅಲ್ಲಿ ಫುಡ್ ಚೆನ್ನಾಗಿದೆ, ಆರ್ಡ್ರ್ ಮಾಡೋಣ, ಅಲ್ಲಿ ಹೋಗಿ ತಿನ್ನೋಣ ಅನ್ನೋದು ಇರುತ್ತೆ ಅವರಿಗೆ ಮೈಂಡಲ್ಲಿ. ನಾವೇ ಈಗ ಮನೆಯಲ್ಲಿಂದ ನಾವು ಮಾಡೋದು ಅದೇ ಕೆಲಸನೇ. ಎಲ್ಲಿ ಎಷ್ಟೇ ದೂರ ಇರಲಿ, ಎಷ್ಟೇ ಬರೋದು ಲೇಟ್ ಆಗಲಿ, ಒಳ್ಳೆ ಫುಡ್ ಇದೆ ಸಿಗುತ್ತೆ ರುಚಿಯಾಗಿ ಅಂತ ಅಂದರೆ ನಾವು ವೆಯ್ಟ್ ಮಾಡ್ತೀವಿ, ಅಲ್ಲಿ ಹೋಗಿ ಆರ್ಡ್ರ್ ಮಾಡ್ತೀವಿ. ಆ ಥರ ಒಂದು ಸರ್ವಿಸ್ ನಾವು ಕೊಡಬೇಕು ಅನ್ನೋದು ನಮ್ಮ ಆಸೆ.